भवतु सहनौ भुनक्तु सह वीर्यङ्करवावहै अवधीतमस्तु मा विद्विषावहै। ओम शांति शांति शांति। ನಾವು ತೈತ್ತಿರೀಯದ ಕೊನೆಯ ಘಟ್ಟದಲ್ಲಿದ್ದೇವೆ. ಆ ಉಪಾಸನೆ, ಭಗವಂತನ ಉಪಾಸನೆ ಮಾಡ್ತಕ್ಕವನಲ್ಲಿ ಇರಬೇಕಾದಂಥ ವ್ರತ, ಮುಖ್ಯವಾಗಿ ಎರಡು ವ್ರತಗಳನ್ನು ಹೇಳಿದರು. ಒಂದು ಅನ್ನಂ ನನ್ನಿಂದ್ಯಾತ್, ಮತ್ತೊಂದು ಅನ್ನಂ ಬಹುಕುರ್ವೀತ ಅಂತ. ಮಧ್ಯದಲ್ಲಿ ಅನ್ನಂ ನ ಪರಿಚಕ್ಷಿತ ಅನ್ನುವಂಥದ್ದು ಮಾತು ಬಂದಿದೆ. ಅದು ಸುಮಾರಾಗಿ ಭಗವಂತನನ್ನು ನಿಂದ ಮಾಡಬಾರ್ದು. ಅಂದರೆ ಭಗವಂತನ ಮಹತ್ವಕ್ಕೆ ಚ್ಯುತಿ ಬರುವಂಥ ಯಾವುದೇ ಅನುಸಂಧಾನ ಅಥವಾ ಮಾತು ಆಡಬಾರ್ದು. ಭಗವಂತನನ್ನು ನಿರಾಕರಣೆ ಮಾಡಬಾರ್ದು. ಸ್ವೀಕಾರ ಮಾಡಿ ಅವನನ್ನು ಬಿಲಿಟಲ್ ಮಾಡಬಾರ್ದು. ನಿಂದ ಮಾಡೋದು ಅವನ ಮಹತ್ವಕ್ಕೆ ಚ್ಯುತಿ ಬರುವಂತಹ ರೀತಿಯ ಯಾವುದೇ ರೀತಿಯ ಅನುಸಂಧಾನ, ಉಪಾಸನೆ, ಮಾತು ಇರಬಾರ್ದು. ಆಮೇಲೆ ಆದಷ್ಟು ಅನ್ನಂ ಬಹುಕುರ್ವೀತ ಅಂತ, ಅಂದರೆ ಭಗವಂತನ ಮಹತ್ವದ ಅರಿವನ್ನು ಆದಷ್ಟು ಹೆಚ್ಚು ಪಡೆಯಬೇಕು ಅಂತ. ಬಹು ಮಾಡುವುದಂದರೆ ಆ ಭಗವಂತನ ಮಹತ್ವದ ಅರಿವನ್ನು ಆದಷ್ಟು ಹೆಚ್ಚಿಸ್ಕೊಳ್ಬೇಕು. ಯಾಕಂದರೆ ಮಹತ್ವದ ಅರಿವಿಗೆ ಲಿಮಿಟ್ ಇಲ್ಲ. ಅದನ್ನು ಹೆಚ್ಚಿಸ್ಕೊಂಡು ಆದಷ್ಟು ಹೆಚ್ಚಿಸ್ಕೊಂಡು ಹೀಗೆ ಮಾಡ್ತಾ, ಆಮೇಲೆ ಒಬ್ಬ ಮನುಷ್ಯ ಭಗವಂತನ ಮಹತ್ವವನ್ನು ಅರ್ಥ ಮಾಡಿಕೊಂಡ, ಅದನ್ನು ಉಪಾಸನೆ ಮಾಡಿ ಆ ಕಾಲದಲ್ಲೇ ಒಬ್ಬ ವಿಶಿಷ್ಟವಾದ ಭಗವದ್ ಉಪಾಸಕ ಅಂತ ಹೆಸರು ಪಡೆದ. ಆವಾಗ ಸಹಜವಾಗಿ ಏನಾಗುತ್ತೆ ಅಂದರೆ, ನಮಗೂ ಸ್ವಲ್ಪ ಹೇಳಿರಿ ಅಂತ ವಿದ್ಯಾರ್ಥಿಗಳು ಬರ್ತಾರೆ. ಮುಂದಿನ ಹಂತ ಒಬ್ಬ ಜ್ಞಾನಾರ್ಜನೆಯಲ್ಲಿ ಬಹಳ ಎತ್ತರಕ್ಕೆ ಏರಿದಾಗ ಸಹಜವಾಗಿ ಜಿಜ್ಞಾಸುಗಳು ಬರ್ತಾರೆ ಅವನ ಹತ್ರ, ನಮಗೂ ಹೇಳ್ರಿ ಅಂತ. ಆವಾಗ ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ವ್ರತಂ ಅಂದರು. ಯಾರಾದರೂ ವಿದ್ಯಾರ್ಥಿಗಳು ಜ್ಞಾನ ಪಿಪಾಸುಗಳಾಗಿ ಬಂದರೆ ಅವರನ್ನು ನಿರಾಕರಣೆ ಮಾಡಬಾರದು ಅಂತ. ನಕಂಚನ ಅಂದರೆ ಇದ್ರ ಒಂದು ಮಾತು, ಜಿಜ್ಞಾಸುವಾಗಿ ಬಂದವನನ್ನು ಯಾರನ್ನು ಅಂತ ಏನು ಹೇಳ್ತಾರೆ ನೋಡೋಣ ಅಂತ. ಚಂದ ನೋಡ್ಲಿಕ್ಕೆ ಬಂದವರಿಗೂ ಉಪಚಾರ ಮಾಡಿ ಪಾಠ ಹೇಳಬೇಕು ಅಂತ ಅರ್ಥ ಅಲ್ಲ. ಅಥವಾ ಅದನ್ನು ಕೇಳಿ ಅದನ್ನು ದುರುಪಯೋಗ ಮಾಡಬೇಕು, ನಿರಾಕರಣೆ ಮಾಡೋದಕ್ಕೋಸ್ಕರ. ಹೇಗೆ ಕುಮಾರಲ ಭಟ್ರು ಬೌದ್ಧರ ಹತ್ರ ಪಾಠ ಕೇಳಲಿಕ್ಕೆ ಹೋದಾಗ, ಅಂದರೆ ಬೌದ್ಧ ಧರ್ಮವನ್ನು ಖಂಡನೆ ಮಾಡೋದಕ್ಕೋಸ್ಕರ ಪಾಠ ಸೇರಿದ ಶಿಷ್ಯ. ಹಾಗೆ ಖಂಡನೆ ಮಾಡುವ ದೃಷ್ಟಿಯಿಂದ ಅಥವಾ ನಿಂದನೆ ಮಾಡುವ ದೃಷ್ಟಿಯಿಂದ ಬಂದ ಪ್ರತಿಯೊಬ್ಬರಿಗೂ ಆಶ್ರಯ ಕೊಟ್ಟು ಪಾಠ ಹೇಳಬೇಕು ಅಂತ ಅರ್ಥ ಅಲ್ಲ. ನಿಜವಾದ ಜಿಜ್ಞಾಸು ಬಂದರೆ ಯಾರನ್ನೂ ಕೂಡ ನಿರಾಕರಣೆ ಮಾಡಬಾರ್ದು. ನಕಂಚನ ನಿರಾಕರಣೆ ಪಾಠ ಹೇಳಲಿಕ್ಕೆ ಅಷ್ಟೇ ಅಲ್ಲ, ವಸತೋ ಪ್ರತ್ಯಾಚಕ್ಷಿತ ಅಂತ ಬಂದರೆ, ಪಾಠ ಕೇಳಲಿಕ್ಕೆ ಬಂದರೆ ಹಿಂದಿನ ಕಾಲದ ಪ್ರಶ್ನೆ. ಈಗ ಪಾಠ ಕೇಳಲಿಕ್ಕೆ ಬೆಂಗಳೂರಿನವರು ಬೆಂಗಳೂರಿಗೆ ಬರ್ತಾರೆ. ಅವರು ಯಾರೋ ಬೆಂಗಳೂರವ್ರು ಮೈಸೂರಿಗೆ ಹೋಗಿ ಪಾಠ ಕೇಳಲಿಕ್ಕೆ ಹೋಗೋಲ್ಲ. ಬೆಂಗಳೂರಲ್ಲಿ ಯಾರಾದರೂ ದಡ್ರು ಇದ್ದರೆ ಅವ್ರ ಹತ್ರ ಪಾಠ ಕೇಳ್ತಾರೆ, ಮತ್ತು ಬುದ್ಧಿವಂತ ನೋಡ್ಕೊಂಡು ಹೋಗೋದಿಲ್ಲ ಯಾವತ್ತು. ಹಾಗಾಗಿ ಮೈಸೂರಿನಲ್ಲಿ ಯಾರೋ ದಡ್ರು ಸಿಗ್ತಾರೆ, ಅವ್ರು ಪಾಠ ಕೇಳ್ಕೊಂಡಿರ್ತಾರೆ. ದಡ್ರು ಸಾಕಾಗತ್ತೆ. ಅವನು ಬುದ್ಧಿವಂತಿಕೆ ಬೇಕು ಅಂತಲೇ ಯಾರಿಗೂ ಇಲ್ಲ ಇವತ್ತು. ಆದ್ದರಿಂದ ಕೆನ್ನೆ ತಟ್ಟಿಕೊಳ್ಳುವಷ್ಟು ವೇದ ಅಂತ ಹೇಳುವವರು ಸಿಗ್ತಾರೆ, ಆಗತ್ತೆ. ಆದರೆ ಹಿಂದೆ ಹಾಗಲ್ಲ, ದೇಶದಿಂದ ದೇಶಕ್ಕೆ ಅಲೆದುಕೊಂಡು ಹೋಗ್ತಿದ್ರು ಜ್ಞಾನಕ್ಕೋಸ್ಕರ. ಷಡ್ಪ್ರಶ್ನದ ವಿಷಯ ಅದೇ ಅಲ್ವಾ. ಯಾವುದೋ ಊರಿನಿಂದ ಊರಿಗೆ, ದೇಶದಿಂದ ದೇಶಕ್ಕೆ ಜ್ಞಾನಕ್ಕೋಸ್ಕರ ಅಲೆದುಕೊಂಡು ಹೋದಾಗ ಅವ್ರಿಗೆ ಪಾಠಕ್ಕೆ ಬನ್ನಿ, ಆಮೇಲೆ ಎಲ್ಲಿ ಅವರು ಹೋಟೆಲ್ನಲ್ಲಿ ರೂಮ್ ಮಾಡೋದ, ಪಾಠಕ್ಕೆ ಬನ್ನಿ. ಅದಕ್ಕೆ ವಸತವನ ಕಂಚನ ಪ್ರತ್ಯಾಚಕ್ಷ. ಯಾರು ಪಾಠ ಕೇಳಲಿಕ್ಕೆ ಬಂದನೋ ಅಂಥ ವಿದ್ಯಾರ್ಥಿ ಮನೆಯಲ್ಲೇ ಸಾಕಿ, ಅನ್ನ ಹಾಕಿ, ವಸತಿ ಕೊಟ್ಟು ಪಾಠ ಹೇಳಬೇಕು. ಇದು ಪ್ರತಿಯೊಬ್ಬ ಜ್ಞಾನಿಯ ಕರ್ತವ್ಯ. ಅದು ನಕಂಚನ ವಸತವು ಪ್ರತ್ಯಾಚಕ್ಷೀತ. ಅವನು ನಮ್ಮ ಮನೇಲಿ ಜಾಗ ಇಲ್ಲಪ್ಪ, ನೀ ಎಲ್ಲರೂ ವಾಸ ಮಾಡ್ಕೋ, ಪಾಠಕ್ಕೆ ಬೇಕಾದ್ರೆ ಬಾ ಅಂತ ಹೇಳಬಾರ್ದು. ಅವನ ಮನೆಯಲ್ಲಿ ವಾಸಕ್ಕೆ ಅವಕಾಶ ಮಾಡಿಕೊಟ್ಟು, ಅವನಿನ್ನ ಮಕ್ಕಳಂತೆ ಅನ್ನ ಬಟ್ಟೆ ಕೊಟ್ಟು ಸಾಕಿ ಪಾಠ ಹೇಳಬೇಕು. ಇದು ತದ್ವ್ರತಂ. ಇದು ಜ್ಞಾನಿಯ ಭಗವದ್ ಉಪಾಸಕನ ದೀಕ್ಷೆ, ಜೀವನದ ದೀಕ್ಷೆಯಾಗಿರಬೇಕು. ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ವ್ರತಂ. ಆದ್ದರಿಂದ ತಸ್ಮಾದ್ಯಯಾ ಕಯಾಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಅಂದ. ಒಬ್ಬ ವ್ಯಕ್ತಿಯ ಜೀವನದ ಗುರಿ ಏನಿರಬೇಕು? ಯಯಾ ಕಯಾಚ ವಿಧಯ ಬಹು ಅನ್ನಂ ಪ್ರಾಪ್ನುಯಾತ್ ಅಂದ. ಇದಕ್ಕೆ ಎಲ್ಲರೂ ಈಗ ತಿಳ್ಕೊಂಡಿರೋ ಅರ್ಥ ಏನು? ವಿದ್ಯಾರ್ಥಿಗಳು ಮನೆಗೆ ಬರಬೇಕು, ಮನೆಯಲ್ಲಿ ಇರ್ಲಿಕ್ಕೆ ಹೇಳಬೇಕು, ಆದಷ್ಟು ಅಕ್ಕಿ ಸಂಗ್ರಹ ಮಾಡಬೇಕು. ಯಯಾ ಕಯಾ ಬಹು ಅನ್ನಂ, ಆದಷ್ಟು ಹೆಚ್ಚು ಅಕ್ಕಿ ಸಂಗ್ರಹ ಮಾಡಬೇಕು. ಮನೇಲಿ ಬೇಕಾಷ್ಟು ಅಕ್ಕಿ ಸಂಗ್ರಹ ಮಾಡಿಕೊಂಡು ವಿದ್ಯಾರ್ಥಿಗಳು ಬಂದರೂ ತಲೆಬಿಸಿ ಇಲ್ಲ, ಅನ್ನ ಇರುತ್ತೆ, ಅನ್ನ ಮಾಡಿ ಹಾಕ್ಬೋದು ಪಾಪ ಅಂತ.
ವಿದ್ಯಾರ್ಥಿಗಳು ಬರಬೇಕಾಗಿದ್ದರೆ ನಮ್ಮ ಮನೆಯಲ್ಲಿ ಅಕ್ಕಿಯಷ್ಟು ದಾಸ್ತಾನೆ ನೋಡಿ ಬರೋಲ್ಲ, ಒಳಗಿನಿಂದ ತಲೆ ಒಳಗೆ ಎಷ್ಟು ಜ್ಞಾನ ಇದೆ ಅಂತ ನೋಡಿ ಬರುವವರು ಅವರು. ಆದ್ದರಿಂದ ಬಹು ಅನ್ನಂ ಪ್ರಾಪ್ಯ ಅಂದರೆ ಹೊಟ್ಟೆಯ ಅನ್ನ ಅಲ್ಲ, ತಲೆಯ ಅನ್ನ. ತಲೆಯ ಅನ್ನವನ್ನು ಆದಷ್ಟು ಹೆಚ್ಚು ಬೆಳೆಸಿಕೊ. ಅಂದರೆ ತಲೆಯ ಆಹಾರ ಅಂದರೆ ಭಗವತ್ ಚಿಂತನೆ. ಅನ್ನನಾಮಕನಾದ ಭಗವಂತನನ್ನು ತಲೆ ಒಳಗೆ ಹೆಚ್ಚು ತುಂಬಿಸ್ಕೋ ಅಂದರೆ ವಿದ್ಯಾರ್ಥಿಗಳು ಬರ್ತಾರೆ ನಿನ್ನ ಹತ್ರ. ಅದಕ್ಕೆ ಇದು ಹೊರಗಿನ ಅನ್ನವನ್ನು ಸಂಗ್ರಹ ಮಾಡುವಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಬಂದವರಿಗೆಲ್ಲ ಅನ್ನ ಹಾಕೊಂಡ್ರೆ ಅದೇ ಅರ್ಥ ಅಲ್ವಾ? ಮತ್ತು ಅನ್ನ ಹಾಕೊಂಡ್ರೆ ಕನ್ನ ಹಾಕುವಂತ ಅರ್ಥವ? ಅನ್ನ ಹಾಕೊಂಡ್ರೆ ಅನ್ನ ಹಾಕುವಂತಲೇ ಅರ್ಥ. ತಸ್ಮಾತ್ ಯಯಾಕಯಾಚ ವಿಧಯ ಬಹ್ವನ್ನಂ ಅನ್ನಂ ಬಹು ಪ್ರಾಪ್ನುಯಾತ್. ಭಗವಂತ ವಿಷಯಕವಾಗಿರತಕ್ಕಂಥ ಜ್ಞಾನವನ್ನು ಹೆಚ್ಚು ಹೆಚ್ಚು ಪಡಿಬೇಕು. ಭಗವಂತನ ಬಹುತ್ವ ಮಹತ್ವವನ್ನು ಅದನ್ನು ಹೆಚ್ಚು ಹೆಚ್ಚು ತಿಳ್ಕೋಬೇಕು. ತಿಳ್ಕೊಂಡಾಗ ಆ ನಿಮ್ಮ ತಿಳುವಳಿಕೆಯನ್ನು ಪಡೆಯುವಂಥ ಒಂದು ವಿದ್ಯಾರ್ಥಿ ವರ್ಗ ಬರುತ್ತೆ. ಅವನ ಮನೆಯಲ್ಲಿಟ್ಟು ಅದನ್ನು ಜ್ಞಾನ ಕೊಡಿ. ಅಂದರೆ ಜ್ಞಾನದ ಪರಂಪರೆ ನಾಶ ಆಗಬಾರ್ದು, ಅದು ಮುಂದುವರಿಬೇಕು, ವಿದ್ಯಾರ್ಥಿಗಳಿಗೆ ಕೊಡಿ. ಇದು ಒಂದು ವಿಷಯ. ಇಷ್ಟಾದ ಮೇಲೆ ಇಲ್ಲಿಗೆ ಒಂದು ಸಂಗತಿ ಮುಗಿಯಿತು. ಒಬ್ಬ ಜ್ಞಾನಿಯ ನಡೆ ಹೇಗಿರಬೇಕು, ಅವನ ಅನುಷ್ಠಾನ ಆಗಿರಬೇಕು, ನಿತ್ಯ ಅವನ ಜ್ಞಾನದಾನದಲ್ಲಿ ಅವನ ಕಾಳಜಿ ಎಷ್ಟಿರಬೇಕು. ಸಾಮಾನ್ಯವಾಗಿ ಜ್ಞಾನಿಯಾದವನಿಗೆ ಅದನ್ನು ಕೊಡುವುದು, ಇವರು ಕೊಡಬೇಕು ಅಂತ ಹೇಳುವುದರಲ್ಲಿ ಇಲ್ಲಿ ವಿಶೇಷ ಏನು ಅಂದರೆ ಆಯ್ಕೆ ಮತ್ತು ಕೊಡುವುದು. ಅಂದರೆ ಅವನನ್ನು ಮಗುವಿನಂತೆ ತನ್ನ ಮಗನಂತೆ ಮನೆಯಲ್ಲೇ ಸಾಕಿ ಕೊಡಬೇಕು ಅನ್ನೋದು ವಿಧಾನ ಹೊರತು ಕೊಡಬೇಕು ಅಂತ ಯಾರೂ ಹೇಳಬೇಕಾಗಿಲ್ಲ. ಎರಡು ವಿಷಯ. ಒಂದು, ಎರಡು ಸಂಪತ್ತಿನಲ್ಲಿ ಒಂದು ದುಡ್ಡು ಇನ್ನೊಬ್ಬರಿಗೆ ಕೊಡುವಾಗ ಸಂಕಟ ಆಗೋದು, ಇನ್ನೊಂದು ಸಂಪತ್ತು ಮತ್ತೊಬ್ಬರಿಗೆ ಕೊಡುವಷ್ಟು ಖುಷಿ ಆಗೋದು. ಇವಾಗ ದುಡ್ಡು ಅದು ಇನ್ನೊಬ್ಬರಿಗೆ ಕೊಡುವಾಗ ಕಷ್ಟ ಆಗುತ್ತೆ, ಖಾಲಿ ಆಗುತ್ತಲ್ಲ ಅಂತ. ಜ್ಞಾನ ಇನ್ನೊಬ್ಬರಿಗೆ ಕೊಡದೆ ಒಳಗೆ ಇಟ್ಟುಕೊಂಡ್ರೆ ಕಷ್ಟ ಆಗುತ್ತೆ, ಅದು ಡಿಸ್ಟ್ರಿಬ್ಯೂಟ್ ಯಾಕೆಂದರೆ ಇದನ್ನು ಕೊಟ್ಟರೆ ಖಾಲಿ ಆಗುತ್ತೆ, ಅದನ್ನು ಕೊಟ್ಟರೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವತ್ತೂ ಜ್ಞಾನಿಗೆ ತನ್ನ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಅವನು ಚಡಪಡಿಸ್ತಾ ಇರ್ತಾನೆ, ತಗೊಳ್ಳೋರು ಸಿಗೋಲ್ಲ ಅಂತ. ಆದ್ದರಿಂದ ಅದನ್ನು ಕೊಡು ಅಂತ ಹೇಳಬೇಕಾಗಿಲ್ಲ. ಅದು ಕೊಡುವುದು ಅಂದರೆ ಗರ್ಭಿಣಿ 9 ತಿಂಗಳಲ್ಲಿ ಅವಳು ಹೆರಲೇಬೇಕು, ಏನು ಕಾನೂನು ಮಾಡಬೇಕಾ? ಅದು ಹೆತ್ತೇ ಇರ್ತಾರೆ, ಅದು ಒಳಗಿರೋದೇ ಹೊರಗೆ ಬರಲಿಕ್ಕೆ. ಹಾಗೆ ಇದು ಒಂಥರ ಪ್ರಸವ ವೇದನೆ ಜ್ಞಾನಿಗಳಿಗೆ. ಅದು ಒಳಗಿಂದ ಅದು ಗರ್ಭದಲ್ಲಿ ಕೂತರೆ ಅದು ತಡ್ಕೊಳ್ಳಿ ನೋವು ಶುರು ಆಗುತ್ತೆ ಅವರಿಗೆ. ಅದು ಹೊರಗೆ ಹೋಗಬೇಕು, ಡೆಲಿವರಿ ಆಗಬೇಕು. ಆದರೆ ಹೇಗೆ ಡೆಲಿವರಿ ಆಗಬೇಕು ಅನ್ನೋ ವಿಧಾನ ಅಷ್ಟೇ ಇದನ್ನು ಇವರು ಹೇಳುವಂಥದ್ದು. ಈ ನಿಜವಾದ ಅರ್ಹರಾದ ಅನಧಿಕಾರಿಗಳಿಗೆ ಕೊಡಬೇಡ, ಅರ್ಹರಾದವರು ಬಂದಾಗ ಕೊಡು. ಮತ್ತು ಅವರನ್ನು ಮನೆಯಲ್ಲಿ ಮಕ್ಕಳಂತೆ ಸಾಕಿ ಅವರು ಯಾವುದೇ ರೀತಿಯ ಆರ್ಥಿಕ ತೊಂದರೆಗೆ ಒಳಗಾಗದಂತೆ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಜ್ಞಾನ ಕೊಡು. ಈ ಎಚ್ಚರ ಇತ್ತು ನೋಡಿ. ಮನುಷ್ಯ ಆರ್ಥಿಕವಾಗಿ ತೊಂದರೆಯಲ್ಲಿದ್ದರೆ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಆಗೋದಿಲ್ಲ. ಅವನ ಕಡೆಗೆ ಅದರದ್ದೇ ಚಿಂತೆ. ನಿಮ್ಮ ವೇದಾಂತ ಬಿಡಿ ಸ್ವಾಮಿ, ನಮ್ಗೆ ಹೊಟ್ಟೆ ಪ್ರಾಬ್ಲಮ್ಮು, ಮನೇಲಿ ಊಟಕ್ಕಿಲ್ಲ, ನೀವು ವೇದಾಂತ ಯಾರಿಗೆ ಬೇಕಾಗಿದೆ ಅಂತಾನೆ ಮನುಷ್ಯ. ಅದಕ್ಕೆ ನೋಡಿ, ಒಬ್ಬ ವಿದ್ಯಾರ್ಥಿ ಕಲಿಯುವಾಗ ಎಂದೂ ಅವನು ಆರ್ಥಿಕವಾದ ಚಿಂತನೆ ಇಲ್ಲದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಹಿರಿಯರದ್ದು. ಅವನ ಆರ್ಥಿಕ ಚಿಂತನೆ ಇಲ್ಲದಂತೆ ಅಧ್ಯಾತ್ಮ ಓದಲಿಕ್ಕೆ ಅವಕಾಶ ಮಾಡಿಕೊಡು. ಹುಡುಗಾದಕ್ಕೆಲ್ಲ ಯಾರು ಅಧ್ಯಯನ ಮಾಡ್ತಾರೋ ಅವರು ದೊಡ್ಡವರು ವಿದ್ಯಾರ್ಥಿಗಳೇ. ಇದು ಪ್ರಾಚೀನ ಋಷಿಮುನಿಗಳ ದೃಷ್ಟಿಕೋನ. ಜ್ಞಾನ ಬೇಕು ಅಂತ ಬಯಸಿದವನಿಗೆ ಸರ್ವಸ್ವ ನೋಡಿಕೋ ಅವನಂದು. ಅವನಿಗೆ ಇನ್ಯಾವ ಚಿಂತೆಗೂ ಅವಕಾಶ ಕೊಡಬೇಡ. ಊಟಕ್ಕೇನು ಮಾಡೋದು, ಬಟ್ಟೆಗೇನು ಮಾಡೋದು, ವಾಸಕ್ಕೇನು ಮಾಡೋದು, ಯಾವ ಚಿಂತೆ ಇರಬಾರ್ದು. ಅವನ ಚಿಂತೆ ಒಂದೇ, ಭಗವತ್ ಚಿಂತನೆ, ಶಾಸ್ತ್ರ ಚಿಂತನೆ, ಉಪನಿಷತ್ ಚಿಂತನ. ಅದು ಬಿಟ್ಟು ಇನ್ನು ಯಾವ ಚಿಂತೆಗೆ ಅವನ ತಲೆ ಒಳಗೆ ಹೋಗದಂತೆ ನೋಡಿಕೊಂಡು ಪಾಠ ಮಾಡು. ಆಯಿತು. ಇದು ಒಂದು ವಿಷಯ ಮುಗಿಸಿದ್ರು. ವ್ರತಗಳು, ದೀಕ್ಷೆ 3-4. ಅನ್ನದ ನಿಂದ ಮಾಡಬಾರ್ದು, ಅನ್ನವನ್ನು ಭಗವಂತನನ್ನು ಮಹತ್ವ ಬುದ್ಧಿಯಿಂದ ನೋಡಬೇಕು, ಭಗವಂತ ತ್ಯಾಗ ಮಾಡಬಾರ್ದು, ಭಗವಂತನನ್ನು ಜ್ಞಾನದಿಂದ ಇನ್ನೊಬ್ಬರಿಗೆ ಕೊಟ್ಟು ಬೆಳೆಸಬೇಕು ಅಂತೆಲ್ಲ ಆಯಿತು. ಭಗವಂತನ ಉಪಾಸನೆ ಮಾಡಿದಂಥ ವ್ಯಕ್ತಿ ಒಂದು ದಿನ ಭಗವಂತನನ್ನು ತನ್ನ ಒಳಗೆ ಬಿಂಬರೂಪದಿಂದ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಆ ಸಾಕ್ಷಾತ್ಕಾರ ಯಾವ್ಯಾವ ಹಂತದಲ್ಲಿ ಸಾಕ್ಷಾತ್ಕಾರ ಆದರೆ ಅವನಿಗೆ ಅದರ ದರ್ಶನ ಯಾವ್ಯಾವ ರೀತಿ ಆಗುತ್ತೆ ಮುಂದೆ ಅಂತ ಅವರು ಹೇಳ್ತಾರೆ. ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದಾನ ಮಾಡಿಕೊಂಡು ತಾನು ಆ ಜ್ಞಾನದ ಮೇರುವಾಗಿ ನಿಂತ ವ್ಯಕ್ತಿಯನ್ನು ಜಡ ಹೇಳ್ತಾರಂತೆ, ಆರಾಧ್ಯಸ್ಮ ಅನ್ನಮಿತ್ಯಾಚಕ್ಷತೆ. ಭಗವಂತ ನನ್ನ ಇವನು ಚೆನ್ನಾಗಿ ಆರಾಧನೆ ಮಾಡಿದ್ದಾನೆ, ಇವನಿಗೆ ಭಗವಂತ ಒಲಿದಿದ್ದಾನೆ ಅಂತ ಅಂತಾರಂತೆ ಜನ. ಯಾರು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ, ಆ ಕಾಲದ ಒಂದು ಜನಾಂಗಕ್ಕೆ ಜ್ಞಾನವನ್ನು ಕೊಡ್ತಾನೆ, ಅವನನ್ನು ಜನ ಹೇಳ್ತಾರಂತೆ, ಭಗವಂತ ಇವನಿಗೆ ಒಲಿದಿದ್ದಾನೆ, ಸಂತುಷ್ಟನಾಗಿದ್ದಾನೆ ಅಂತ. ಅದರಿಂದ ದೇವರು ಅವನಿಗೆ ಜ್ಞಾನದ ಸಮೃದ್ಧಿಯೂ ಕೊಟ್ಟಿದ್ದಾನೆ, ಐಹಿಕ ಸಮೃದ್ಧಿಯೂ ಕೊಟ್ಟಿದ್ದಾನೆ ಅಂತ ಜನ ಅವನನ್ನು ಮೆಚ್ಕೋತಾರೆ. ಅದಾಯಿತು. ಇವ ಅಪರೋಕ್ಷ ಜ್ಞಾನ ಪಡೆಯತಕ್ಕಂಥದ್ದು ಯಾವಾಗ ಪಡೀಬೇಕು?
ಯಾವ ಹಂತದಲ್ಲಿ ಪಡೆದರೆ ಅದರಿಂದ ಆಗತಕ್ಕಂಥ ಪರಿಣಾಮ ಏನು ಅನ್ನುವಂಥ ಒಂದು ಅಪೂರ್ವ ವಿಷಯ. ಇನ್ನೇನು ಎಲ್ಲಿಯೂ ಬೇರೆ ಉಪನಿಷತ್ನಲ್ಲಿ ಎಲ್ಲಿಯೂ ಬರೆದಂಥ ಒಂದು ಸಂಗತಿ. ಒಬ್ಬ ಮನುಷ್ಯ, ಉದಾಹರಣೆಗೆ ಧ್ರುವ, ಪ್ರಹ್ಲಾದ ಇವರ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಎಳವೆಯಲ್ಲೇ ಭಗವಂತನ ಸಾಕ್ಷಾತ್ಕಾರ ಆಯಿತು. ಅದು ಭಗವಂತನ ಸಾಕ್ಷಾತ್ಕಾರ ಯಾವ ವಯಸ್ಸಿನಲ್ಲೂ ಆಗ್ಬೋದು. ಯಾಕೆಂದರೆ ಅದು ಪ್ರಿಪರೇಷನ್ ಹಿಂದಿನ ಜನ್ಮದಲ್ಲಿ ಆಗಿದ್ದರೆ ಈ ಜನ್ಮದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಾಕ್ಷಾತ್. ಇನ್ನು ಪ್ರಿಪರೇಷನ್ ಬಾಕಿ ಇದ್ದರೆ ಅಜಾಮಿಳನ ಹಾಗೆ 80 ವರ್ಷ ಆದಮೇಲೆ ಸಾಕ್ಷಾತ್ಕಾರ ಆಗುತ್ತೆ. ಈ ಜನ್ಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆಗೋದೇ ಇಲ್ಲ. ಇಲ್ಲ 3 ಥರ: ಒಂದು ಎಳವೆಯಲ್ಲಿ, ಇನ್ನು ಮಗುವಾಗಿದ್ದಾಗ, ಅಥವಾ ಯೌವನದಲ್ಲಿ, ಇಲ್ಲ ಮುಪ್ಪಿನಲ್ಲಿ. ಆ ಏಜಿನ ಡಿಫ್ರೆನ್ಸು ಅಂದರೆ ಇಷ್ಟು 3 ಹಂತಗಳು: ಒಂದು ಮಧ್ಯ ವಯಸ್ಸು, ಒಂದು ಮುಪ್ಪು, ಒಂದು ಎಳವೆ ಅಂತ 3 ಥರ. ಅದರಲ್ಲಿ ಏತದ್ವೈ ಮುಖತೋ ನಂಗ್ರಾಧಂ ಮುಖತೋಸ್ಮಾನ್ನಂಗ್ರಾಧ್ಯತೆ ಅಂದರು. ಇದು ಹೇಗೆ ಅಂದರೆ, ಮುಖತಃ ಅಂದರೆ ಮೊದಲೇ ಅಂದರೆ ಬಾಲ್ಯದಲ್ಲಿ, ಮುಖದಲ್ಲಿ ಅಂದರೆ ಮೊದಲಿನಲ್ಲಿಂದ. ಮೊದಲು ಅಂದರೆ ವಯಸ್ಸಿನ ಮೊದಲಿನ ಬಾಲ್ಯ. ಚಿಕ್ಕ ಎಳವೆಯಲ್ಲೇ ಭಗವಂತನನ್ನು ಯಾರಾದರೂ ಸಾಕ್ಷಾತ್ಕರಿಸಿಕೊಂಡರೆ, ಮುಖತಃ ಮುಖದಲ್ಲಿ ಎಳವೆಯಲ್ಲೇ, ಏತದ್ವೈ ಅನ್ನಂಗ್ರಾಧಂ ಅನ್ನವಾಚ್ಯನಾಗಿರತಕ್ಕಂಥ ಸರ್ವಸಂಹಾರಕನೂ ಸರ್ವೋಪಜೀವ್ಯನೂ ಆಗಿರತಕ್ಕಂಥ ಭಗವಂತ ಎಳವೆಯಲ್ಲೇ ಕಾಣಿಸಿಕೊಂಡ. ಬಿಂಬ ಸಾಕ್ಷಾತ್ಕಾರ ಎಳವೆಯಲ್ಲೇ ಆದರೆ ಮುಖತೋ ಸ್ಮ ಅನ್ನಂಗ್ರಾಧ್ಯತೆ ಅಂದರು. ಹಾಗಿದ್ದರೆ ಅವನಿಗೆ ಭಗವಂತನ ರೂಪ ಹೇಗೆ ಕಾಣುತ್ತೆ ಅಂದರೆ ಮುಖದಿಂದ ಕಾಣುತ್ತೆ. ಮುಖದಿಂದ ಕಾಣುತ್ತೆ ಅಂದರೆ ಮುಖದಿಂದ ಕಾಣುತ್ತೆ ಅಂದರೆ ಏನರ್ಥ? ಮತ್ತು ಮುಖದಿಂದಲೇ ಕಾಣೋದು. ಮತ್ತು ನೋಡುವಾಗ ಎಲ್ರಿಗೂ ಕಾಣೋದು ಹಾಗೆ ಅಲ್ವಾ? ಅಂದರೆ ದರ್ಶನದಲ್ಲಿ ಮುಖದಿಂದ ಕಾಣುವುದಂದರೆ, ಮುಖದಿಂದ ಅಂದರೆ ಪಾದದಿಂದ ಮುಖ ತನಕ ಪೂರ್ತಿ ಕಾಣುತ್ತೆ ಅಂತ ಅರ್ಥ. ಉಳಿದವರಿಗೆ ಅಷ್ಟು ಪೂರ್ಣ ದರ್ಶನ ಇಲ್ಲ. ಬಾಲ್ಯದಲ್ಲಿ ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಯಾವಾಗ ಇದು ಮುಕ್ತಿಗೆ ಹೋದಾಗ ಅವರಿಗೆ ಪ್ರಥಮ ದರ್ಶನ. ಒಮ್ಮೆಗೆ ಭಗವಂತನ ಪೂರ್ತಿ ರೂಪ ಕಾಣುವುದಿಲ್ಲ. ಮತ್ತು ಬಾಲ್ಯದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಪಾದದಿಂದ ಮುಖದ ತನಕ ಪೂರ್ತಿ ರೂಪ ಕಾಣುತ್ತೆ. ಏತದ್ವೈ ಮಧ್ಯತೋ ನಂಗ್ರಾಧಂ ಮಧ್ಯತೋಸ್ಮಾನ್ನಂಗ್ರಾಧ್ಯತೆ. ಮಧ್ಯ ವಯಸ್ಸಿನಲ್ಲಿ ಮಾಡಿದರೆ ಮುಖ ಕಾಣುವುದೇ ಇಲ್ಲ ಅಂದರು. ಇಷ್ಟೇ ಕಾಣೋದು. ಮಧ್ಯತಃ ಅಸ್ಮಾನ್ನಂ ಅಂದರೆ ಕಾಣುವುದೇ ಇಲ್ಲ ಅಂದ್ರೆ ಎಂದೆಂದು ಕಾಣುವುದಿಲ್ಲ ಅಂತಲ್ಲ. ಇದು ಏನು ಅಂದರೆ ಪ್ರಥಮ ದರ್ಶನ, ಮೊದಲು ಹೋದಾಗ ಆಗುವಂಥ ಭೇಟಿ. ಅವನಿಗೆ ಮಧ್ಯಭಾಗದವರೆಗೆ ಮಾತ್ರ, ಪಾದದಿಂದ ಕಂಠದವರೆಗೆ ಕಾಣುತ್ತೆ, ಮುಖವೇ ಕಾಣಿಸೋಲ್ಲ. ಆಮೇಲೆ ಕ್ರಮತಃ ಮುಕ್ತ ಪ್ರಪಂಚಿತ, ಮತ್ತೆ ಕ್ರಮಶಃ ಮುಂದೆ ದರ್ಶನ ಆಗುತ್ತೆ. ಆದರೆ ಹೋದ ತಕ್ಷಣ ಆಗೋದೇನು ಅಂದರೆ ಉಳಿದದ್ದೇನು ಕಾಣುತ್ತೆ ಹಾಗಾದ್ರೆ? ಇದು ಅಂದರೆ ಒಂಥರ ಮುಖ ಕಾಣಲಿಲ್ಲ ಅಂದರೆ ವಿಕೃತ ಆಯ್ತಲ್ಲ, ರುಂಡ ಇಲ್ಲದ ಮುಂಡ ಕಂಡು. ಹಾಗಲ್ಲ, ಮೇಲಿನ ಭಾಗ ಏನು ಅಂದರೆ ಪ್ರಖರವಾದ ಬೆಳಕಾಗಿ ಕಾಣುತ್ತೆ ಅಷ್ಟೇ, ಡೀಟೇಲ್ಸ್ ಕಾಣೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಆದರೆ ಪಾದದಿಂದ ನಖಶಿಖಾಂತ ಪೂರ್ಣ ರೂಪ ಕಾಣುತ್ತೆ, ಪ್ರಕಾಶಮಯವಾಗಿ ಕಾಣುತ್ತೆ. ಮಧ್ಯಮ ವಯಸ್ಸಿನಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಅವನಿಗೆ ಆ ಮಧ್ಯಮ ವಯಸ್ಸಿನ ಸಾಕ್ಷಾತ್ಕಾರಕ್ಕೆ ವಿಳಂಬ ಆಯ್ತಲ್ಲ, ಅದರಿಂದ ಪೂರ್ಣ ರೂಪ ದರ್ಶನಕ್ಕೆ ಅಲ್ಲಿಯೂ ಸ್ವಲ್ಪ ವಿಳಂಬ ಆಗುತ್ತೆ. ಮೊದಲು ಬರೇ ಮಧ್ಯ ಭಾಗ ತನಕ ಅಂದರೆ ಚೆಸ್ಟಿನ ತನಕ ರೂಪ ಕಾಣುತ್ತೆ, ಅದರ ಮೇಲೆಲ್ಲ ಬರೀ ಬೆಳಕಾಗಿ ಕಂಡುಬಿಡುತ್ತೆ. ಆಮೇಲೆ ಏತದ್ವಾ ಅಂತತೋ ನಂಗ್ರಾಧಂ ಅಂತತೋ ಸ್ಮ ಅನ್ನಂ ರಾಧ್ಯತೆ. ಏತದ್ವಾ ಅಂತತೋ ಅನ್ನಂ ರಾಧಂ, ಕೊನೆಗೆ ಮುಪ್ಪಿನಲ್ಲಿ ವಾರ್ಧಕ್ಯದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆವಾಗ ಅಂತತೋ ಸ್ಮ ಅನ್ನಂ ರಾಧ್ಯತೆ. ಈಗ ಮೊದಲು ಇವನು ಇಡೀ ಕಂಡಿತು, ಮಧ್ಯ ವಯಸ್ಸಿನ ಮಾಡಿದವನಿಗೆ ಇಲ್ಲಿ ತನಕ ಎದೆ ತನಕ ಕಂಡಿತು, ಕೊನೆಗೆ ಸಾಕ್ಷಾತ್ ಬರೀ ಪಾದ ಮಾತ್ರ ಕಾಣುತ್ತೆ. ಆಮೇಲೆ ಕ್ರಮಶಃ ಮತ್ತೆ ಕಾಣುತ್ತೆ, ಕಾಣುವುದಿಲ್ಲ ಅಂತಲ್ಲ, ಆದರೆ ಪಾದ ಮಾತ್ರ ಕಾಣುತ್ತೆ, ಉಳಿದೆಲ್ಲ ಪ್ರಕಾಶ ಬೆಳಕಿನ ಪುಂಜವಾಸನೆ ಮಾಡುತ್ತೆ. ಅಂತತೋ ಅಸ್ಮಾ ಅನ್ನಂಗ್ ರಾಧ್ಯತೆ ಏವಂ ವೇದ. ಹೀಗೆ ತಿಳ್ಕೊಂಡವನು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಈ ಭಗವದ್ ದರ್ಶನದ ಮೋಕ್ಷದಲ್ಲಿ ಭಗವಂತನನ್ನು ಕಾಣುವ ಬಗೆಯ ಒಂದು ವಿಶಿಷ್ಟವಾದಂಥ ಮುಖ. ಇದಕ್ಕೆ ಸಾಮಾನ್ಯ ಎಲ್ಲರೂ ಅರ್ಥ ಏನು ಮಾಡ್ತಾರೆ ಗೊತ್ತಾ? ನೀವು ಚಿಕ್ಕಂದಿನಲ್ಲೇ ಅನ್ನದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಚಿಕ್ಕಂದಿನಲ್ಲೇ ಬೇಕಾದಷ್ಟು ಊಟ ಸಿಗ್ತದೆ. ನೀವು ಮಧ್ಯಮ ವಯಸ್ಸಿನ ತನಕ ಪಿಟ್ಟಾಸಿಯಾಗಿ ಮಧ್ಯಮ ವಯಸ್ಸಿನಲ್ಲಿ ಅನ್ನದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿಮಗೆ ಮಧ್ಯ ವಯಸ್ಸಿನಲ್ಲಿ ಬೇಕಾದಷ್ಟು ಅಕ್ಕಿ ಅನ್ನ ಸಿಗುತ್ತೆ. ನೀವು ಮತ್ತು ಕೊನೆಯ ಮುಪ್ಪಿಗೆ ಸಾಯ್ಲಿಕ್ಕಾಗೋ ಅನ್ನದಾನ ಮಾಡಿದರೆ ನಿಮಗೆ ಸಾಯ್ಲಿಕ್ಕಾಗುವ ಮಾತ್ರ ಊಟ ಸಿಗುತ್ತೆ ಅಂತ ಅರ್ಥ ಮಾಡ್ತಾರೆ ಎಲ್ಲ ವ್ಯಾಖ್ಯಾನಕಾರರು, ಬೇರೆ ಭಾಷ್ಯಕಾರರೆಲ್ಲ. ಅಂದರೆ ಊಟಕ್ಕಿಂತ ಆಚೆಗೆ ಹೋಗಿಲ್ಲ ಅವರು.
ಬರೇ ಅನ್ನ ಊಟ ಅದು ಬಿಟ್ಟು ಅದರ ಆಚೆಗೆ ಹೋಗದೇ ಇದ್ದವರು ಉಪನಿಷತ್ಗೆ ಅರ್ಥ ಬರೆದ್ರೆ ಅಷ್ಟೇ ಅರ್ಥ ಆಗೋದು. ಬರೇ ಇವತ್ತು ಮಧ್ಯಾಹ್ನ ಎಲ್ಲಿ ಯಾರು ಹೇಳಿಕೆ ಹೇಳಿದ್ದಾರೆ ಇಷ್ಟೇ ವೇದಾಂತ ಆದರೆ ಕೆಲವರು ವೈದಿಕರಾಗೋದು ಯಾಕೆಂದ್ರೆ ಮಧ್ಯಾಹ್ನ ಊಟಕ್ಕೆ ವೈದಿಕರಾದವರಿಗೆ ಅಷ್ಟೇ ಅರ್ಥ ಸಾಕು. ಅದಕ್ಕಿಂತ ಆಚೆಗೆ ವೇದಾಂತಕ್ಕೆ ಬೇಕಾದಾಗ ಆಚಾರ್ಯರ ಭಾಷೆ ಬೇಕಾಗುತ್ತೆ ಅಷ್ಟೇ. ಇದಾದ ಮೇಲೆ ಇನ್ನೊಂದು ವಿಶಿಷ್ಟವಾದಂಥ ಉಪಾಸನೆಗಳು, ಭಗವಂತನ ಪಂಚರೂಪದ ಉಪಾಸನೆ ತಾನೇ ಇದೆಯಲ್ಲ. ಇಡೀ ತೈತ್ತಿರಿಯ ಉಪನಿಷತ್ನಲ್ಲಿ ಪಂಚರೂಪದ ಉಪಾಸನೆ, ನಾರಾಯಣನ ಪಂಚರೂಪ, ಲಕ್ಷ್ಮಿಯ ಪಂಚರೂಪ, ಪ್ರಾಣದೇವರ ಪಂಚರೂಪ, ಈ ಮೂರು ಶಕ್ತಿಗಳ ಪಂಚರೂಪದ ಉಪಾಸನೆ ಇದು. ಅದನ್ನು ಪಾಂಕ್ತೇನೈವ ಪಾಂಕ್ತಂಗ್ ಸರ್ವಂ, ಪೂರ್ತಿ ಪಾಂಕ್ತ ಉಪಾಸನೆ. ಪಂಕ್ತಿ ಅಂದರೆ 5, ಪಾಂಕ್ತ ಅಂದರೆ ಪಂಚವಿಧ ಉಪಾಸನೆ ಅಂತ. ಈ ಪಂಕ್ತಿ ಉಪಾಸನೆ ನಮ್ಮಲ್ಲಿ ಒಂದು ಪಂಕ್ತಿ ಅಂತ ಹೇಳ್ತೇವಲ್ಲ, ಅದು ನಿಜವಾಗಿ ಪ್ರಾಯ 2 ಕಾರಣದಿಂದ ಇರಬೇಕು. ಒಂದು, ಹಿಂದೆ ಇಲ್ಲಿ ಒಂದು ಪಂಕ್ತಿಯಲ್ಲಿ ಈಗ ಬ್ರಾಹ್ಮಣಾರಾಧನೆ ಮಾಡುವಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ 5 ಜನರನ್ನು ಆವಾಹನೆ ಮಾಡಿ ಊಟ ಕೂಡಿಸ್ತಿದ್ರು ಅಂತ ಕಾಣುತ್ತೆ. ಅದೊಂದು ಪಂಕ್ತಿ ಆಯಿತು. ಅದು ಪಂಕ್ತಿ ಅಂದರೆ 5. ಈಗ ಪಂಕ್ತಿ ಅಂದರೆ ಒಂದು ಪಂಕ್ತಿ ಅಂದರೆ 50 ಜನ ಇದ್ರು ಪಂಕ್ತಿ, 100 ಜನ ಇದ್ರು ಪಂಕ್ತಿ. ಪಂಕ್ತಿ ಅಂದರೆ 5 ಜನದ ಸಾಲು. ಒಂದು ಪಂಕ್ತಿಯಲ್ಲಿಂದ 5 ಜನ, ಯಾಕೆಂದರೆ ಇದೇ ಪಂಚವಿಧ ಪಂಚರೂಪಿಯಾದ ಭಗವಂತರನ್ನು ಆವಾಹನೆ ಮಾಡಿ ಒಂದು ಪಂಕ್ತಿಯಲ್ಲಿ ಕೂಡಿಸ್ತಿದ್ರು ಅಂತ ಕಾಣುತ್ತೆ. ಈಗಲೂ ಏನೋ ಮಾಡ್ತಾರಲ್ಲ ಆರಾಧನೆಯಲ್ಲಿ, ಏನು ಮಾಡ್ತಾರೆ, ಅದು ಏನೋ ಒಂದು ಮಾಡ್ತಾರಲ್ಲ, ಅಲಂಕಾರ. ಅಷ್ಟಕ್ಕೆ ಲಾಯಕ್ಕಾದವರು ಅವರು. ಬರೀ ಅಲಂಕಾರ ಕೂಡುವವರು ಕೆಲವು ಬ್ರಾಹ್ಮಣರು ಸಿಗ್ತಾರೆ, ಅವರು ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ. ಅಲಂಕಾರ ಊಟಕ್ಕೆ ಮಾತ್ರ ಲಾಯಕ್ಕಾದವರು ಅವರು. ಅಲಂಕಾರ ಅದು ಅಲ್ಲ. ಇದು ಭಗವಂತನ ಯಾವತ್ತಾದರೂ ಈ 4 ಜನರಿಗೆ ಮಾತ್ರ ಅಲಂಕಾರ ಮಾಡಿ ಉಳಿದವ್ರನ್ನ ಅನಲಂಕಾರ ಮಾಡೋದುಂಟಲ್ವ, ಇದೊಂದು ಪಾತಕ, ಡಿಸ್ಕ್ರಿಮಿನೇಷನ್, ಊಟಕ್ಕೆ ಬಂದವರಿಗೆ ಅವಮಾನ ಅದು. ಅದರಿಂದ 4 ಜನರಿಗೆ ಅಲಂಕಾರ ಮಾಡಿ ಉಳಿದವರಿಗೆ ಕಾಯಿಸಿ ಅನಲಂಕಾರ ಮಾಡಿ ಊಟ ಮಾಡ್ತೇವಲ್ಲ, ಅದು 4 ಜನರಿಗೆ ಅನ್ನ ಹಾಕಿದ ಪುಣ್ಯಕ್ಕಿಂತಲೂ 400 ಜನರಿಗೆ ಅಪಚಾರ ಮಾಡಿದ ಪಾಪ ಹೆಚ್ಚಾಗುತ್ತೆ ಆ ಕೃತ್ಯದಲ್ಲಿ. ಅದರಿಂದ ಅದು ಮಹಾನೀಚ ಕೃತ್ಯ, ಅದು ಅಲಂಕಾರ ಪಂಕ್ತಿ ಅಂತ ಬೇರೆ ಮಾಡೋದು. ಎಲ್ಲರಿಗೂ ಅಲಂಕಾರ ಪಂಕ್ತಿ ಮಾಡಿ, ಎಲ್ಲರಲ್ಲೂ ಭಗವಂತ ಅನುಸಂಧಾನ ಮಾಡಿ, 108 ಜನ ವಾಸ್ತವ ಸಂಕರ್ಷಣ ಅಲ್ಲ, ಕೇಶವ, ನಾರಾಯಣಾದಿ 1000 ಜನರಿಗೆ ಒಂದು ಪಂಕ್ತಿ ಮಾಡಿ, ಅದನ್ನು ಸಾಹಸ ವಿಶ್ವಾಸ ಅದು ಆದರೆ 4 ಜನರಲ್ಲಿ ಮಾತ್ರ ದೇವರು, ಉಳಿದವರೆಲ್ಲ ರಾಕ್ಷಸರು ಇರೋದು ಅಂತ ಅನ್ನ ಹಾಕುವವರು ಅನ್ನ ತಿನ್ನಬಾರದು. ಅದು ನೀಚ ಕೃತ್ಯ. ಅದು ಅನುಸಂಧಾನದಲ್ಲೇ ದುಷ್ಟ ಅನುಸಂಧಾನ ಅದು. ಸರಿ, ಆದ್ದರಿಂದ ಪಂಚವಿಧ ಉಪಾಸನೆ, ಪಂಚರೂಪದ ಉಪಾಸನೆ. ಪಂಚರೂಪದ ಉಪಾಸನೆಯಲ್ಲಿ ಒಂದು ವಿಶಿಷ್ಟವಾದಂಥ ಉಪಾಸನೆಯನ್ನು, ನಮ್ಮ ದೇಹದೊಳಗೆ ಕ್ರಿಯೆಗಳು ನಡೀತಾ ಇವೆ. ನಾನಾ ವಿಧ ಪಂಚಜ್ಞಾನೇಂದ್ರಿಯ ಇದೆ, ಅದೆಲ್ಲ ಆಗಿಬಿಟ್ಟಿದೆ. ಪಂಚಜ್ಞಾನೇಂದ್ರಿಯಗಳಲ್ಲಿ ಪಂಚರೂಪಿಯಾಗಿದ್ದಾನೆ, ಪಂಚಕರ್ಮೇಂದ್ರಿಯಗಳಲ್ಲಿ ಪಂಚರೂಪಿಯಾಗಿದ್ದಾನೆ, ಪಂಚಪ್ರಾಣಗಳಲ್ಲಿ ಪಂಚರೂಪಿಯಾಗಿದ್ದಾನೆ, ಪಂಚ ಉಪಪ್ರಾಣಗಳಲ್ಲಿ ಪಂಚರೂಪಿಯಾಗಿದ್ದಾನೆ, ಪಂಚಭೂತಗಳಲ್ಲಿ ಪಂಚರೂಪಿಯಾಗಿದ್ದಾನೆ, ಪಂಚ ತನ್ಮಾತ್ರಗಳಲ್ಲಿ ಇಡೀ ಪ್ರಪಂಚದಲ್ಲಿ ಭಗವಂತ ಪಂಚರೂಪನ ತುಂಬಿದ್ದಾನೆ. ಇದಾಗೋಯ್ತು. ಇದೊಂದು ಹೊಸ ರೀತಿಯ ಪಂಚವಿಧ ಉಪಾಸನೆ ಹೇಳ್ತಾರೆ. ಮನುಷ್ಯನ ಕ್ರಿಯೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪಂಚವಿಧ ಉಪಾಸನೆ. ಅದು ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟೇ ಇದೆ. ಆದರೆ ಯಾವುದೋ ಒಂದು ವಿಚಿತ್ರ ನೋಡಿ, ಒಂದು ಕರ್ಮೇಂದ್ರಿಯವನ್ನು ಬಿಟ್ಟು ನಮಗೆ 5 ಕರ್ಮೇಂದ್ರಿಯಗಳಿವೆ. ಒಂದು ವಾಕ್, ಮಾತನಾಡುವ ಇಂದ್ರಿಯ, ಆಮೇಲೆ ಕೈ, ಕುಸುರಿ ಕೆಲಸ, ಯಾವುದೇ ಕಲೆಗಾರಿಕೆ, ಸೂಕ್ಷ್ಮ ಕೆಲಸಗಳು ಮಾಡತಕ್ಕ. ಇದು 2 ಮನುಷ್ಯನ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಇಂದ್ರಿಯಗಳು. ಬೇರೆ ಯಾವ ಪ್ರಾಣಿಗಳು ಬಳಸದೆ ಮನುಷ್ಯನಿಗೆ ವಿಶಿಷ್ಟವಾಗಿ ಬಳಸ್ತಕ್ಕಂಥ 2 ಇಂದ್ರಿಯಗಳು. ಆಮೇಲೆ ಪಾದ, ಅದು ಎಲ್ಲರಿಗೂ ಇದೆ. ಅದನ್ನು ಮನುಷ್ಯ ಅದನ್ನು ಸಾರ್ಥಕಪಡಿಸ್ಕೊಳ್ಬೋದು. ಪ್ರಾಣಿಗಳು ಪಾಪ ಎಲ್ಲ ಆಹಾರಕ್ಕೆ ಓಡಾಡೋದಕ್ಕೆ ಎಷ್ಟೋ ಅಷ್ಟೇ. ವಾಕ್, ಪಾಣಿ, ಪಾದ ಇದನ್ನು ತಗೋತಾರೆ. ಆಮೇಲೆ 2 ಕರ್ಮ ಮಾಡುವುದಕ್ಕಲ್ಲ, ಮಾಡಿದ್ದು ಹೆಚ್ಚಾದ್ದನ್ನು ಹೊರಗೆ ಕಳಿಸುವುದಕ್ಕೆ, ತಿಂದದ್ದು ಜಾಸ್ತಿ ಅದನ್ನು ಹೊರಗೆ ಕಳಿಸೋದಕ್ಕೆ ಪಾಯು, ಉಪಸ್ಥ. ಈ 2ರಲ್ಲಿ ಪಾಯು, ಈ 4 ಇಂದ್ರಿಯವನ್ನು ತಗೊಂಡು ಪಂಚವಿಧ ಉಪಾಸನೆ ಹೇಳ್ತಾರೆ. ಬಹಳ ವಿಚಿತ್ರ. ಉಪಸ್ಥವನ್ನು ಬಿಟ್ಟು ವಾಕ್, ಪಾಣಿ, ಪಾದ, ಪಾಯು, ಈ 4 ಇಂದ್ರಿಯಗಳು. ಅಂದರೆ ಪಾಯುವಿನಲ್ಲಿ ಉಪಸ್ಥ ಅಂತರ್ಗತ, ಅದನ್ನು ಪ್ರತ್ಯೇಕ ಹೇಳೋದಿಲ್ಲ. 4, ಆದರೆ ಈ 4 ಕ್ರಿಯೆ ಆಗುವುದು ಯಾವುದರಿಂದ? ಕ್ರಿಯೆ ಅಂತನ್ನುವಂಥದ್ದು ಚೇಷ್ಟೆ, ವ್ಯಾಪಾರ, ಆ್ಯಕ್ಷನ್ ಆರ್ ಮೂಮೆಂಟ್. ಅದಕ್ಕೆ ಕಾರಣ ನಮ್ಮಲ್ಲಿ ಪ್ರಾಣಾಪಾನ ಇರೋದರಿಂದ. ಪ್ರಾಣ ಹೋಯಿತು ಅಂದರೆ ಕ್ರಿಯೆ ಇಲ್ಲ. ಅದರಿಂದ ಈ 4 ಪಾಯು ಮತ್ತು ಉಪಸ್ಥವನ್ನು ಒಂದೇ ಅಂತ ಇಟ್ಕೊಂಡು ಬಿಟ್ರೆ 4 ಆಯ್ತು ಅಲ್ಲಿಗೆ. ಇದೆಲ್ಲದ ಹಿಂದೆ ಇರತಕ್ಕಂಥದ್ದು ಪ್ರಾಣಾಪಾನ. ಪಾಯು ಉಪಸ್ಥಗಳಲ್ಲಿ ಅಪಾನ, ಹೊರ ಕಳಿಸು ಕ್ರಿಯೆ ಮಾಡುವನು ಅಪಾನ, ಒಳಗೆ ಬರುವ ಕ್ರಿಯೆ ಮಾಡುವನು ಪ್ರಾಣ. ಹೀಗೆ ಪ್ರಾಣ ಅಪಾನರು ನಮ್ಮ ದೇಹದ ಬಾಹ್ಯ ಕ್ರಿಯೆ, ಅಂತಃಕ್ರಿಯೆ, ನಿರ್ಗಮನ, ಆಗಮನ, ಆಗಮನ, ನಿರ್ಗಮನ, ಪ್ರಾಣ, ಅಪಾನ, ಈ 2 ಪ್ರಾಣಾಪಾನರು ಸೇರಿ ಈ ಪಂಚೇಂದ್ರಿಯಗಳ ಕ್ರಿಯೆ ನಡೀತಾ ಇದೆ. ಅದರದ್ದೊಂದು ಉಪಾಸನೆ.
ಅದು ಹೇಳ್ತಾರೆ ಕ್ಷೇಮ ಇತಿ ವಾಚಿ, ನಾವು ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ ಅಂತ ಹೇಳ್ತಾನೆ. ಕರ್ಮೇತಿ ಹಸ್ತಯೋ ಗತಿರಿತಿ ಪಾದಯೋ ವಿಸರ್ಗ ಇತಿ ಪಾಯೋ ವಿಮುಕ್ತಿರಿತಿ ಪಾಯೋ. ಅದಕ್ಕೆ ಅವನು ಹೇಳ್ತಾರೆ ಮೊದಲು ಕ್ಷೇಮ ಇತಿ ವಾಚಿ, ಭಗವಂತ ವಾಗೀಂದ್ರಿಯದಲ್ಲಿ ಇದ್ದಾನೆ. ವಾಗೀಂದ್ರಿಯದಲ್ಲಿ ಅಗ್ನಿ ಇದೆ, ಅಗ್ನಿಯಲ್ಲಿ ಭಗವಂತ ಇದ್ದಾನೆ. ಆ ಅಗ್ನಿ ನಾರಾಯಣ ಏನು ಮಾಡ್ತಾ ಇದ್ದಾನೆ ಇದು ನೋಡಿ. ನಾವು ಏನು ಮಾತನಾಡಬೇಕು ಅನ್ನೋದಕ್ಕೆ ಈ ಚಿಂತನೆಯಿಂದ ಏನಾಗುತ್ತೆ ಅಂದರೆ ಮಾತಿನಲ್ಲಿ ಸಂಯಮ ಬರುತ್ತೆ. ಬರೀ ಮಾತು ಆಡಲಿಕ್ಕೆ ಮನಸ್ಸು ಬರುವುದಿಲ್ಲ. ತುಂಬ ನಿಯಂತ್ರಣ ಬರ್ತದೆ, ಮಿತಭಾಷಿತ್ವ ಬರ್ತದೆ ಮತ್ತು ಹಿತಭಾಷಿತ್ವ. ಮನುಷ್ಯನಿಗೆ ಇರಬೇಕಾದ ಎರಡು, ಒಂದು ಮಿತಭಾಷಣ, ಒಂದು ಹಿತಭಾಷಣ. ಬಹಳ ಕಮ್ಮಿ ಮಾತಾಡೋರು ಇರ್ತಾರೆ, ಅದು ಏನು ಆಡಿದರೂ ಚುಚ್ಚೇ ಮಾತಾಡೋದು, ಒಳ್ಳೆ ಮಾತು ಜೀವ ಹೋದರೆ ಬರೋದಿಲ್ಲ ಅಲ್ಲಿ. ಅಂಥದ್ದು ಹಿತಭಾಷಣ ಅಲ್ಲ, ಮಿತಭಾಷಣ ಇರ್ಬೋದು. ಅದನ್ನು ಹಿತವಾದ್ದೇ ಮಾತಾಡೋದು. ಹಿತವಾದ್ದನ್ನು ನೀವು ಬೆಳಗಿನ ಸಂಜೆ ಮಾತಾಡ್ತಾನೆ ಇದ್ರೆ ಸಿಟ್ಟು ಬರುತ್ತೆ. ಅಯ್ಯೋ ಇದು ಯಾವ ಪ್ರಾಣಿಯಪ್ಪ, ಅದು ಟೇಪ್ ರೆಕಾರ್ಡರ್ ಆದ್ರೂ ಬೇಕು, ಇದು ಬೇಡ ಅಂತ ಕಾಣುತ್ತೆ. ಅದಕ್ಕೆ ಮಿತ ಇರಬೇಕು, ಹಿತ ಇರಬೇಕು ಮಾತು. ಅದರಿಂದ ಅದು ಭಗವಂತ ಒಳಕೂತ ಭಗವಂತ ನನ್ನಲ್ಲಿ ಮಿತವಾದ ಹಿತವಾದ ಅನಗತ್ಯವಾದ ಒಂದು ಶಬ್ದವೂ ನನ್ನ ಬಾಯಿಂದ ಬರಬಾರದು. ಅದು ಹಿತ ಮಿತ ಎರಡೂ ಆಗಿರಬೇಕು. ಅದು ಸತ್ಯವೂ ಆಗಿರಬೇಕು, ಹಿತವೂ ಆಗಿರಬೇಕು, ಪ್ರಿಯವೂ ಆಗಿರಬೇಕು. ಅಂಥ ಮಾತು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಜಯತ್. ಅದಕ್ಕೆ ಒಂದು ಉಪಾಸನೆ ಮಾಡಬೇಕು ಅಂತಾರೆ. ಏನು? ಕ್ಷೇಮ ಇತಿ ವಾಚಿ. ನಮ್ಮ ವಾಗೀಂದ್ರಿಯದಲ್ಲಿ ನಮಗೂ ಲೋಕಕ್ಕೂ ಕ್ಷೇಮಕರನಾದ ಭಗವಂತ ಕೂತಿದ್ದಾನೆ. ಆದ್ದರಿಂದ ಏನು ಆಡಬೇಕು ಅದು ಕ್ಷೇಮಕರವಾದ ಮಾತೇ ಇರಬೇಕು. ಹಾಳಾಗಿ ಹೋಗ್ರಿ ಅಂತ ಬಾಯಲ್ಲಿ ಆಡಲೇಬಾರದು. ಆಗ ಅದು ಕ್ಷೇಮಕರ ಅಲ್ಲ. ಅವನು ಹಾಳಾಗಿ ಹೋಗ್ರಿ, ಮಣ್ಣು ಮುಕ್ಕಿ ಹೋಗ್ರಿ, ಈ ಮಾತಾಡಲಿಕ್ಕೆ ಬರೋದು. ಯಾಕೆಂದರೆ ಏನು ಆಡ್ತೀಯೋ ಅದು ನಿನಗೂ ಲೋಕಕ್ಕೂ ಕ್ಷೇಮಕರವಾದ ಮಾತನ್ನು ಆಡುವುದಕ್ಕೋಸ್ಕರ ಭಗವಂತ ನಿನಗೆ ಮಾತು ಕೊಟ್ಟಿದ್ದಾನೆ. ಆ ಕ್ಷೇಮ ಶಬ್ದ ವಾಚ್ಯನ, ಕ್ಷೇಮ ಅಂದರೆ ಕಲ್ಯಾಣ, ಲೋಕ ಕಲ್ಯಾಣ, ನಿನ್ನ ವ್ಯಕ್ತಿಶಃ ಕಲ್ಯಾಣ, ಸಮಷ್ಟಿ ವ್ಯಷ್ಟಿ ಕಲ್ಯಾಣ, ಸಮಷ್ಟಿ ಕಲ್ಯಾಣವನ್ನು ಮಾಡುವಂಥದ್ದು ಮಾತಿನ ಉದ್ದೇಶ. ಅದಕ್ಕೋಸ್ಕರ ಭಗವಂತ ವಾಗೀಂದ್ರಿಯ ಕೊಟ್ಟು ಅದರಲ್ಲಿ ಕೂತು ನಿನ್ನಂತ ನುಡಿಸ್ತಾ ಇದ್ದಾನೆ. ಆದ್ದರಿಂದ ಏನು ಮಾತಾಡ್ತೀಯೋ ಅದು ಕ್ಷೇಮಕರವಾದ ಮಾತನ್ನಾಡು. ಭಗವಂತ ವಾಗೀಂದ್ರಿಯದಲ್ಲಿ ಕ್ಷೇಮ ಶಬ್ದ ವಾಚ್ಯನಾಗಿದ್ದಾನೆ. ಆಮೇಲೆ ಕ್ಷೇಮ ಇತಿ ವಾಚಿ. ಈ ಮಾತಾಡುವುದು ಅಥವಾ ಕೆಳಗಿನಿಂದ ಹಿಡಿದು ಮೇಲಿನ ತನಕ ಇಡೀ ದೇಹದಲ್ಲಿ ಕ್ರಿಯೆ ನಡೆಯುವುದು ಇಬ್ಬರಿಂದ, ಪ್ರಾಣ ಮತ್ತು ಅಪಾನ. ಅಪಾನ ಹೊರಗೆ ಕಳಿಸ್ತಾನೆ, ಪ್ರಾಣ ಒಳಗೆ ವ್ಯವಸ್ಥೆ ಮಾಡ್ತಾನೆ. ಅಂದರೆ ಬರುವುದು ನಮ್ಮದು ಎಂಥದ್ದು ಅಮದು ರಫ್ತು, ಅದು ಪ್ರಾಣಾಪಾನರು. ಅದು ಏನು ಅಂದರೆ ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ. ಒಳಗಿನಿಂದ ಪ್ರಾಣ ಏನು ಮಾಡ್ತಾ ಇದ್ದಾನೆ, ಯಾವುದು ಈ ದೇಹದ ಬೆಳವಣಿಗೆಗೆ ಬೇಕೋ ಅದನ್ನು ಸಂಯೋಜಿಸ್ತಾ ಇದ್ದಾನೆ, ತಂದು ಕೊಡ್ತಾ ಇದ್ದಾನೆ. ಅಪಾನ ಏನು ಮಾಡ್ತಾ ಇದ್ದಾನೆ, ಆ ಬಂದ ಸೊತ್ತು ದೇಹಕ್ಕೆ ಬಾಧಕ ಆಗದ ಹಾಗೆ ಕ್ಷೇಮ ನೋಡ್ಕೋತಾ ಇದ್ದಾನೆ. ಅದು ಎಕ್ಸೆಸ್ ಆದರೆ ಕಳಿಸಿಬಿಟ್ಟು ಅದು ಎಷ್ಟು ಬೇಕೋ ಅಷ್ಟನ್ನು ಉಳಿಸಿ ಅದನ್ನು ಯೋಗ. ಅದರಿಂದ ನಮ್ಮ ಇಡೀ ಬದುಕಿನ ಯೋಗಕ್ಷೇಮವನ್ನು ಪ್ರಾಣಾಪಾನರು ನೋಡ್ತಾ ಇದ್ದಾರೆ. ಅವರಲ್ಲಿ ಭಗವಂತ ಯೋಗಕ್ಷೇಮ ನಾಮಕನಾಗಿ ಪ್ರಾಣಾಪಾನರಲ್ಲಿ ಕೂತು ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ. ಯೋಗ ಅಂದರೆ ನಮಗೆ ಬೇಕಾದ್ದನ್ನು ಗಳಿಸುವುದು, ಕ್ಷೇಮ ಅಂದರೆ ಅದನ್ನು ಗಳಿಸಿದ್ದನ್ನು ಮತ್ತೆ ಅದು ಒಳಗಿಂದ ಇದ್ದು ಅಪಾಯವಾಗದಂತೆ ಅದನ್ನು ಜೋಪಾನವಾಗಿ ರಕ್ಷಣೆ ಮಾಡುವುದು. ಇದು ಅಪಾಯವಾಗದಂತೆ ಯಾವುದು ಅಪಾಯದ ಮಟ್ಟಕ್ಕೆ ಬಂದಾಗ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿಬಿಡ್ತಾನೆ ಅಪಾನ. ಅಥವಾ ದೇಹಕ್ಕೆ ಅನಗತ್ಯವಾದದ್ದಿದ್ದಾಗ ಆಹಾರ ತಿಂದ ಆಹಾರದಲ್ಲಿ ಅದನ್ನು ಮಲಮೂತ್ರ ಹೊರಗೆ ಕಳಿಸಿಬಿಡ್ತಾನೆ. ಅಷ್ಟೇ ಅಲ್ಲ, ಇವನ ಗಳಿಸಿದ್ದನ್ನು ಅದು ಶಾಶ್ವತವಾಗಿ ಉಳಿಯುವಂತೆ ಇದು ಇದು ಇನ್ನೊಂದು ವಿಶೇಷ ಮುಖ ಇಲ್ಲಿ. ಕ್ಷೇಮ ಅಂತ ಯಾಕೆ ಹೇಳ್ತಾರೆ ಅಂದರೆ ಗಳಿಸಿದ್ದನ್ನು ಉಳಿಸುವುದು ಕ್ಷೇಮ. ಒಬ್ಬ ಗಳಿಸಿದ್ದನ್ನು ಉಳಿಸುವುದು ಯಾವುದರ ಮೂಲಕ? ಅವನ ವಂಶವೃಕ್ಷ ಉಳಿಯುವುದು ಸಂತಾನದ ಮೂಲಕ. ಆದ್ದರಿಂದ ಸಂತಾನ ಕಾರಣನಾಗಿರತಕ್ಕಂಥ ಅಪಾನ ಅವನು ಕ್ಷೇಮಕಾರಿ. ಯಾಕೆಂದರೆ ಮುಂದಿನ ಜ್ಞಾನದ ಪರಂಪರೆ ಉಳಿಯುವುದಕ್ಕೋಸ್ಕರ ಸಂತಾನ ಪರಂಪರೆಯನ್ನು ಬೆಳೆಸುವವ. ಹೀಗೆ ಪ್ರಾಣಾಪಾನರು ಯೋಗಕ್ಷೇಮಕ್ಕೆ ಕಾರಣರಾಗಿದ್ದಾರೆ. ಅವರಲ್ಲ, ಅವರಲ್ಲಿ ಇರತಕ್ಕ ಭಗವಂತ ಯೋಗಕ್ಷೇಮ ಕಾರಣನಾಗಿ ಒಳಗಿದ್ದಾನೆ ಅಂತ. ಈಗ ಪಂಚೇಂದ್ರಿಯಗಳು ಹೇಳುವಾಗ ಇಲ್ಲೊಂದು ಪ್ರಾಣಾಪಾನ ಸೇರಿಸ್ಬಿಟ್ರು, ಉಪಸ್ಥ ಬಿಟ್ಟರು ಪ್ರಾಣಾಪಾನ, ಉಳಿದದ್ದೆಲ್ಲ ಅದು. ಆಮೇಲೆ ಕರ್ಮೇತಿ ಹಸ್ತಯೋಹೋ. ನಿನ್ನ ಕೈಗಳನ್ನು ಸ್ವಲ್ಪ ಯೋಚನೆ ಮಾಡು. ಮಾತು ಬಂತು, ಮಾತಿನಲ್ಲಿ ಭಗವಂತ ಇದ್ದಾನೆ, ಒಳ್ಳೆಯ ಮಾತಾಡಬೇಕು ಅನ್ನೋ ಎಚ್ಚರ. ಯಾಕೆಂದರೆ ಮಾತೇ ಇಲ್ಲ ಯಾರಿಗೂ, ಮಾತು ಕೊಟ್ಟೇ ಇಲ್ಲ ದೇವರು. ಮನುಷ್ಯನಿಗೆ ಮಾತ್ರ ಮಾತು ಕೊಟ್ಟ. ಯಾಕೆಂದರೆ ನಿನ್ನ ಜೀವನದಲ್ಲಿ ಕ್ಷೇಮವನ್ನು ಬೆಳೆಸಿಕೊ ಅಂತ.
ಹೊರತು ನಿನ್ನ ಕ್ಷೇಮವನ್ನು ಕೆಡಿಸು ಉಳಿದವರ ಕ್ಷೇಮಕ್ಕೂ ತತ್ವಾರ ಬರುವಂತೆ ಮಾತಾಡುವಂಥ ಮಾತು ಕೊಟ್ಟದ್ದಲ್ಲ. ಅದಾಯಿತು. ಯಾರಿಗೂ ಕೊಡದ ಮಾತನ್ನು ಭಗವಂತ ಮನುಷ್ಯರಿಗೆ ಕೊಟ್ಟ. ಮತ್ತೊಂದು ಯಾರಿಗೂ ಕೊಡದೇ ಇರತಕ್ಕಂಥ ಕರಕೌಶಲ ಮನುಷ್ಯನಿಗೆ ಕೊಟ್ಟ. ಕೈ ಕಾಲೇ ಆಗಿದೆ ಉಳಿದ ಪ್ರಾಣಿಗಳಿಗೆ, ಕೈಯಾಗಿ ಯಾರಿಗೂ ಆಗಿಲ್ಲ. ಕೈ ಆದದ್ದು ಮನುಷ್ಯನಿಗೆ ಮಾತ್ರ. ಅದು ಯಾಕೆ? ಕರ್ಮ. ಯಾರೂ ಮಾಡದ ಕೆಲಸವನ್ನು ಮನುಷ್ಯ ಮಾಡಬಲ್ಲ. ಅದ್ಭುತವಾದ ಕಟ್ಟಡಗಳನ್ನು ಕಟ್ಟಬಲ್ಲ, ಶಿಲ್ಪಗಳನ್ನು ಕೆತ್ತನೆಯಿಂದ ಅದ್ಭುತವಾದ ಮೂರ್ತಿಯನ್ನು ಮಾಡಬಲ್ಲ, ಪೇಂಟಿಂಗ್ ಮಾಡಬಲ್ಲ, ಕೈಯಿಂದ ನಾನಾ ಬಗೆಯ ಮುದ್ರೆಗಳಿಂದ ನಾಟ್ಯ ಮಾಡಬಲ್ಲ, ಕುಸುರಿ ಚಿನ್ನ ಆಭರಣಗಳನ್ನು ಮಾಡಬಲ್ಲ, ಮಾಡಬೇಕಾದ್ದನ್ನು ಮಾಡಬಲ್ಲ, ಮಾಡಬಾರದ್ದನ್ನು ಮಾಡಬಲ್ಲ. ಇದೆಲ್ಲ ಪ್ರಾಣಿಗಳಿಗೆ ಬರೋದೇ ಇಲ್ಲ ಪಾಪ. ಪ್ರಾಣಿಗಳಿಗೆ ಎಂದೂ ಕಲ್ಪನಾತೀತವಾಗಿರತಕ್ಕಂಥ ಕರಕೌಶಲ. ಇಡೀ ಮನುಷ್ಯನ ನಾಗರಿಕತೆಯ ವಿಕಾಸಕ್ಕೆ ಕಾರಣವೇ ಈ ಕರಕೌಶಲ. ಕೈಗಾರಿಕೆ ಅಂತೇವೆ ನೋಡಿ. ಬೆಳೆದ ನಾಗರಿಕತೆಯ ಹಿಂದೆ ಇರುವುದೇ ಕೈಗಾರಿಕೆ. ಕೈಗಾರಿಕೆ ಇಲ್ಲದಿದ್ದರೆ ಏನೂ ಇಲ್ಲ. ಇಡೀ ನಾಗರಿಕತೆಯ ವಿಕಾಸಕ್ಕೆ ಈ ಎರಡು ಕೈಯಿಂದ ಸಾಧ್ಯವಾಗುವಂತೆ ಅದ್ಭುತವಾದಂಥ ಸೃಷ್ಟಿ ಕೌಶಲ ನಿರ್ಮಾಣದಲ್ಲಿ ಕೊಟ್ಟಲ್ಲ. ಅದಕ್ಕೆ ಕೈ ಅನ್ನೋದು ಎಲ್ಲ ಕರ್ಮೇಂದ್ರಿಯಗಳಲ್ಲಿಯೂ ವಿಶೇಷವಾಗಿ ಕರ್ಮಕಾರಕನಾಗಿ ಕೈಯಲ್ಲಿದ್ದಾನೆ. ಎಲ್ಲ ಕರ್ಮೇಂದ್ರಿಯವೇ, ಆದರೆ ಆ ಕರ್ಮಗಳೆಲ್ಲ ನಂತರದ್ದಪ್ಪ. ಇದು ಬಹಳ ಮುಖ್ಯ. ಅದಕ್ಕೆ ಯಾಕೆ ಕೈಯಲ್ಲಿ ಇರುವುದು ಯಾರು? ಇಂದ್ರ. ದೇವತೆಗಳು ಎಲ್ಲ ಕರ್ಮೇಂದ್ರಿಯ ದೇವತೆಗಳಿಗಿಂತ ದೊಡ್ಡವನು ಕೈಯಲ್ಲಿ ಬಂದು ಕೂತ. ಯಾಕೆಂದರೆ ಕೈಯ ಕರ್ಮ ಮುಖ್ಯ. ನಾನು ಅನೇಕ ಬಾರಿ ಹೇಳಿದ್ದೆ ಒಂದು ವಿಷಯ. ಕರ್ಮದ ವಿಷಯ ಬರುವಾಗ ಇದು ಶಾಸ್ತ್ರ ಓದಿದವರು ಬೆಳೆಸಿದ ಭಾಷೆ ಕನ್ನಡ, ಅದರಿಂದ ಹಾಗಾಗೋದು. ಈಗ ನೋಡಿ, ಒಂದು ಎಲ್ಲೋ ಒಂದು ಮೈಸೂರಿಗೆ ಹೋಗಿ ಬರಬೇಕು. ಅಯ್ಯೋ ಮೈಸೂರು ತನಕ ಹೋಗೋದು ನನ್ನ ಕೈಯಲ್ಲಿ ಆಗೋಲ್ಲಪ್ಪ. ನನ್ನ ಕೈಲಿ ಯಾಕ್ರಿ ಹೋಗಬೇಕು? ನನ್ನ ಕಾಲಲ್ಲಿ ಆಗೋಲ್ಲ ಅಂತ ಯಾರು ಹೇಳೋದಿಲ್ಲ. ನನ್ನ ಕೈಯಲ್ಲಿ ಆಗೋಲ್ಲ. ಏನೋ ಒಂದು ಭೀಕರ ದೃಶ್ಯ, ಅಯ್ಯೋಯ್ಯೋ ಅದನ್ನು ನೋಡೋದು ನನ್ನ ಕೈಯಲ್ಲಿ ಆಗೋಲ್ಲಪ್ಪ. ನನ್ನ ಕೈಲಿ ನೋಡ್ಲಿಕ್ಕೆ ಯಾರು ಹೇಳಿದ್ರು? ಕಣ್ತರದು ನೋಡ್ರಿ. ಯಾರೋ ಜಗಳ ಮಾಡ್ತಾ ಇದ್ದಾರೆ, ಅಯ್ಯೋ ಅದನ್ನು ಅವ್ರು ಏನೋ ಕೆಟ್ಟ ಅವಾಚ್ಯವಾಗಿ ಬೈತಾ ಇದ್ದಾರಪ್ಪ, ಅದನ್ನು ಕೇಳೋದು ನನ್ನ ಕೈಲಿ ಆಗೋಲ್ಲ. ಕೈಲಿ ಯಾರು ಕೇಳ್ತಾರ? ಯಾಕೆ? ಕೈ ಎಲ್ಲ ಕಡೆ. ನನ್ನ ಕಿವಿಯಿಂದ ಆಗೋಲ್ಲ ಅಂತ ಯಾರು ಹೇಳೋಲ್ಲ, ನನ್ನ ಕಣ್ಣಿಂದ ಆಗೋಲ್ಲ, ನನ್ನ ಎಲ್ಲ ಕ್ರಿಯೆಗೂ ಹೇಳೋದು ಕೈ. ಯಾಕೆಂದರೆ ಕೈ ಕಾರಕ ಶಕ್ತಿ. ಇಂದ್ರ. ಫಿಲಾಸಫಿ ಗೊತ್ತಿದ್ದವರಿಗೆ ಇಲ್ದಿದ್ರೆ ಆಡೋರು ಎಲ್ಲ ಆಡ್ತಾರೆ. ಯಾಕೆ ಆಡೋದು ಅಂತ ಅವರಿಗೆ ಗೊತ್ತಿಲ್ಲ. ಮಾತಾಡೋರಿಗೆ ತಾವು ಯಾಕೆ ಹಾಗೆ ಮಾತಾಡ್ತೇವೆ ಅಂತ ಗೊತ್ತಿಲ್ಲ. ನನ್ನ ಕೈಯಿಂದ ಆಗೋಲ್ಲ ಏನ್ರಿ? ಕೈಯಿಂದ ಆಗೋಲ್ಲ ಅಂದರೆ ಹಾಗೆ ಎಲ್ಲರೂ ಹೇಳ್ತಾರೆ, ನಾವು ಹೇಳೋದು ಅಷ್ಟೇ. ಮಾತಾಡುವ ಜನರು, ಎಷ್ಟೋ ಮಂದಿ ಮಾತಾಡುವವರು ಅವರಿಗೆ ತಾವು ಏನು ಮಾತಾಡ್ತೇವೆ ಅಂತ ಗೊತ್ತಿಲ್ಲ. ಸುಮ್ಮನೆ ಗಿಳಿಪಾಠ. ಗಿಳಿಯು ಮಾತಾಡುತ್ತೆ, ಮನುಷ್ಯರು ಮಾತಾಡ್ತಾರೆ. ಹೆಚ್ಚಿನ ಮಂದಿ ಮಾತಾಡುವುದಕ್ಕೆ ಅರ್ಥ ಇಲ್ಲ. ತಾವು ಏನು ಮಾತಾಡ್ತೇವೆ ಅನ್ನೋ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಇಂಥ ಪೆದ್ದುತನ ಇವತ್ತು ಸಮಾಜದಲ್ಲಿ ಬೆಳೀತಾ ಇದೆ. ನನ್ನ ಕೈಯಿಂದ ಆಗೋಲ್ಲ ಅಂತ ಯಾಕೆ ಹೇಳ್ತೇವೆ ಅಂದರೆ, ಕೈ ಕರ್ಮ ಸ್ಥಾನ, ಕರ್ಮದ ಪ್ರಧಾನ ದೇವತೆಯಾಗಿರತಕ್ಕಂಥ ಇಂದ್ರ ಕೈಯಲ್ಲಿರೋದು ಮತ್ತು ಕರ್ಮಕಾರಕರಾದ ಭಗವಂತ ಕೈಯಲ್ಲಿರೋದು. ಅದರಿಂದ ನನ್ನ ಕೈಯಿಂದ ಆಗೋಲ್ಲ ಅಂದರೆ ನನ್ನ ಕೈಯಲ್ಲಿರುವ ಭಗವಂತ ನನ್ನಿಂದ ಅದನ್ನು ಮಾಡಿಸೋಲ್ಲ ಅಂತ ಅರ್ಥ. ಕರ್ಮ ಪ್ರಧಾನ ಸ್ಥಾನ, ಕರ್ಮಸ್ಥಾನ ಕೈ. ಎಲ್ಲ ಕರ್ಮೇಂದ್ರಿಯಗಳು ಇದ್ರೂ ಕೂಡ ಕರ್ಮ ಪ್ರಧಾನ ಕೈಯಿಂದ. ಅದಕ್ಕೆ ಕರ್ಮೇತಿ ಹಸ್ತಯೋ, ಕೈಗಳಲ್ಲಿ ಕರ್ಮನಾಮಕನಾಗಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡು. ಎಲ್ಲ ಕರ್ಮೇಂದ್ರಿಯ ಆದರೂ ವಿಶೇಷವಾಗಿ ಕೈಯಲ್ಲಿ ಕರ್ಮನಾಮಕನಾಗಿ.